Hi guys, welcome back to my channel, that is Snagel. So ಇವತ್ತು ಸೆಕೆಂಡ್ ವಿಡಿಯೋ ಆಫ್ ಕಸಿನ್ಸ್ ವೀಕ್ ಸೆಕೆಂಡ್ ವ್ಲಾಗ್. ಸೊ ಇವಾಗ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಮೆಟ್ರೋ ಸ್ಟೇಷನ್ಗೆ ಹೋಗ್ಬಿಟ್ಟು ಹೇಳ್ತೀನಿ. ಇವಾಗ ನಾವು ಮೆಟ್ರೋಗೆ ಹೋಗಬೇಕು, ಅದಕ್ಕೆ ಮುಂಚೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಹಿಯರ್ಸ್ ಮೇಘನಾ. ಹಲೋ. ಸೊ ಗೈಸ್, ಇವಾಗ ಇಬ್ರಿಗೂ ಟಿಕೆಟ್ ಸಿಕ್ಕಿದೆ. ಇವಾಗ ನೋಡ್ತಾ ಇದ್ದೀವಿ. ಎಲ್ಲತ್ತಿರೋದಂದರೆ ಮಾಗಡಿ ರೋಡ್ ಮೆಟ್ರೋ ಸ್ಟೇಷನ್ ಹತ್ರ ಹತ್ತಿದ್ದೀವಿ. ಅಂದರೆ ನಮ್ಮಿಬ್ರಿಗೂ ನಿಯರ್ ಬೈ ಅದೇನೆ, ಅಂದರೆ ಒಬ್ವಿಯಸ್ಲಿ ಅದೇನೆ. ಸೊ ಇವಾಗ ಹೋಗ್ಬಿಡ್ತೀವಿ ಅನಿಸುತ್ತೆ. ಸೊ ಗೈಸ್, 3 o'clock ಇವಾಗ ರೀಚ್ ಆಗಿದ್ದೀವಿ. ನಾವು ಅಂದ್ಕೊಂಡು ಇನ್ನೂ ಸ್ವಲ್ಪ ಲೇಟ್ ಆಗ್ಬೋದು ಅಂತ, ಬಟ್ ಸಂಭವ ಬೇಗ ಬಂದಿದ್ದೀವಿ. ಇವಾಗ ಟಕ್ 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 ಅಂತ ಹೋಗಿ ಏನು ಮಾಡ್ಬೋದು, ಏನು ಮಾಡಬೇಕು ನೋಡೋಣ. ಇಲ್ಲಿಂದ ಮೇ ಬಿ ನನ್ಗೆ ಗೊತ್ತಿರೋ ಪ್ರಕಾರ ಇಲ್ಲಿಂದಾನೇ ಎಲ್ಲ ಸ್ಟಾಲ್ಸ್ ಇದೆ ಅಂತ. ಏನು ಸ್ಟಾಲ್ಸ್ ಇಲ್ಲ, ನಾನು ಬೇರೆ ವ್ಲಾಗಲ್ಲಿ ನೋಡಿರೋ ಪ್ರಕಾರ ಅಂಡರ್ಗ್ರೌಂಡಲ್ಲಿ ಇದೆ ಅಲ್ಲೋಡು. ಅದು ನಾರ್ಮಲ್ ಆಕ್ಸೆಸರೀಸ್ ಸ್ಟಾಲ್ಸ್ ಇದೆ, ಅದನ್ನೇ ನಾವು ನೋಡ್ತಾ ಸಲ ಹೋಗಿ ನೋಡೋಣ ಏನು ಸಿಗುತ್ತೆ ಅಂತ. ನಾವು ಮೈಂಡಲ್ಲೂ ಏನೂ ಪ್ಲ್ಯಾನ್ ಮಾಡ್ಕೊಂಡು ಬಂದಿಲ್ಲ ಏನು ತೊಗೋಬೇಕಂತ. ಕಾಣಿಸಿದ್ರೆ ಏನಾದರೂ ಚೆನ್ನಾಗಿ ಅದನ್ನು ಮಾತ್ರ ತೊಗೊತೀವಿ ಅಷ್ಟು. ಆಮೇಲೆ ನನಗೆ ಯಾವಾಗ ಈ ಥರ ಸೋಷಿಯಲ್ ಆ್ಯಂಗ್ಸೈಟಿ ಹೊಂಟೋಯ್ತು ಅಂತ ಗೊತ್ತಿಲ್ಲ, ಸೀದಾ ಫೋನ್ ಹಿಡ್ಕೊಂಡು ಬರ್ತಾ ಇದ್ದೀನಿ. ಸೊ ಗೈಸ್, ಮೆಟ್ರೋ ಸ್ಟೇಷನ್ ಹಿಡಿದು ಅದರಿಂದ ಸ್ಟ್ರೈಟ್ ಬಂದರೆ ನಮಗೆ ಕಸ್ಟಮ್ ಪರ್ಫ್ಯೂಮ್ ಒಂದು ಸಿಗುತ್ತೆ ಶಾಪು. ಸೊ ಅಲ್ಲಿ ನನಗೆ YSL, ಡಿಯಾರ್, ಶೆನಲ್ ಈ ಥರ ಯಾವ್ದು ಬೇಕಾದ್ರೂ ಮಾಡಿಕೊಡ್ತಾರೆ ಫಾರ್ ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸ್. ಸೊ ನಾನು ಆ ಶಾಪ್ನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೆ. ನಮಗೆ ಇಲ್ಲಾಂದರೆ ನಮಗೆ ಯಾವ್ದಾದ್ರು ಒಂದು ಬೇರೆ ಪರ್ಫ್ಯೂಮ್ದು ಫ್ರೇಗ್ರೆನ್ಸ್ ಬೇಕಂದರೆ ಅದನ್ನು ಮಾಡಿಕೊಡ್ತಾರೆ ಅವರು. ಸೊ ಅಲ್ಲಿಂದ ಹಂಗೆ ಮುಂದೆ ಹೋಗ್ತಾ ನನಗೆ ಬ್ಯೂಟಿಫುಲ್ ಕ್ಲಿಪ್ಸ್ ಕಲೆಕ್ಷನ್ ಸಿಕ್ತು. ಅದು ನಾರ್ಮಲ್ ಶಾಪ್ ಥರ ಹಾಕ್ಕೊಂಡಿದ್ರು. ಅದಾದಮೇಲೆ ನನಗೆ ಟ್ಯಾನ್ ಟಾಪ್ಸ್, ನಾರ್ಮಲ್ ಟಾಪ್ ವೇರ್, ಕ್ರಾಪ್ ಟಾಪ್ಸ್ ಆ ಥರದ್ದೆಲ್ಲ ಶಾಪ್ ಸಿಕ್ತು. ಅದು ಮೆಟ್ರೋ ಸ್ಟೇಷನ್ನ ಒಂಚೂರು ಮುಂದೆ ಬಂದರೆ ಸಿಗುತ್ತೆ. ಸೊ ಅದ್ರ ಪಕ್ಕದಲ್ಲೇ ಒಂದು ಥ್ರಿಫ್ಟ್ ಶಾಪ್ ಸಿಕ್ತು. ಈ ಥರ ಬಟ್ಟೆ ಹಾಕ್ಕೊಂಡು ಕೂತಿದ್ರು. ಸೊ ಅಲ್ಲಿ ನಿಮಗೆ ಚೈನ್ ಕೂಡ ಕಾಣಿಸುತ್ತೆ. ಅದ್ರ ಎದುರುಗಡೆನೇ ಇನ್ನೊಂದು ಥ್ರಿಫ್ಟ್ ಶಾಪ್ ಕಾಣಿಸುತ್ತೆ ನಿಮಗೆ. ಸೊ ಅಲ್ಲಿ ಇನ್ನೂ ಒಳ್ಳೆ ಕಲೆಕ್ಷನ್ಸ್ಗಳಿತ್ತು. ನಾನು ಒಳಗೋಗಿ ಚೆಕ್ ಮಾಡಲಿಲ್ಲ, ಬಟ್ ಒಳಗಡೆಯಿಂದ ಚೆನ್ನಾಗಿ ಕಾಣಿಸ್ತಿತ್ತು. ಅದಾದಮೇಲೆ ಪ್ರಿಂಟೆಡ್ ಬ್ಯಾಗ್ಸ್ಗಳು ಸಿಕ್ತು. ಸೊ ಅದಂತೂ ಬ್ಯೂಟಿಫುಲ್ ಆಗಿತ್ತು. ಸೊ ಅದ್ರ ಜೊತೆಗೆ ಮ್ಯಾಗ್ನೆಟ್ಗಳಿತ್ತು, ಕ್ರಿಕೆಟರ್ಸ್ದು ಎಲ್ಲ ಥರದ್ದು. ಇದು ಬಂದು ಫ್ರೇಮ್ಸ್. ಸೊ ನಮಗೆ ನನ್ನ ಫ್ರೆಂಡ್ ಒಬ್ಬರು ಇದ್ದರು. ಸೊ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಯಾವ್ಯಾವುದು ಯಾರ್ಯಾರ್ದು ಅಂತ ಎಲ್ಲ. ಸೊ ನನಗೆ ಈ ಫ್ರೇಮ್ಸ್ಗಳು ಇಷ್ಟ ಆಯಿತು. ಸೊ ಅದು ಯಾವ ಥರ ಅಂದರೆ ಸ್ವಲ್ಪ ಗ್ಲಿಟರ್ ಶಿಮ್ಮರ್ ಫ್ರೇಮ್ಸ್ ಥರ ಇತ್ತು, ಸಕಲಾಯಿತು. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ ಯಾವ್ದು ಏನೇನು ಅಂತ. ನೀವು ನೋಡ್ಬೋದು, ನನ್ನ ಫ್ರೆಂಡ್ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಸೊ ನನಗೆ ಅಲ್ಲಿ ಎಷ್ಟೊಂದು ಗೊತ್ತೇ ಇರಲಿಲ್ಲ, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನನಗೆ ಫುಲ್ ಬ್ಯಾಗ್ ಕಲೆಕ್ಷನ್ಸ್ ಸಖತ್ ಇಷ್ಟ ಆಗಿತ್ತು. ನಾನು ಅದನ್ನು ಪರ್ಚೇಸ್ ಮಾಡಲಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ನಾನು ಶ್ಯೂರಾಗಿ ಪರ್ಚೇಸ್ ಮಾಡ್ತೀನಿ. ಅದ್ರ ಪಕ್ಕದ ಶಾಪೇ ಬುಕ್ ಶಾಪ್ ಸಿಗುತ್ತೆ. ಸೊ ಎಲ್ಲ ಆನ್ಲೈನಲ್ಲಿ ಸಿಗೋ ಬುಕ್ಸು ಇಲ್ಲೂ ಸಿಗುತ್ತೆ. ಸೊ ಪ್ರೈಸ್ ನಾನೇನು ಅಷ್ಟೊಂದು ಕೇಳಲಿಲ್ಲ. ಅದ್ರ ಮುಂದೆ ಬಂದ ತಕ್ಷಣ ನಮಗೆ ಮ್ಯಾಗ್ನೆಟ್ಗಳದ್ದು ಶಾಪ್ ಸಿಕ್ತು. ಅಂದರೆ ಫ್ರಿಡ್ಜ್ ಮ್ಯಾಗ್ನೆಟಿಗೆ ಏನೇನು ಯೂಸ್ ಮಾಡ್ತೀವೋ ಅದೆಲ್ಲ ಇತ್ತಲ್ಲಿ. ಅವ್ರದ್ದೇ ಇನ್ನೊಂದು ಶಾಪ್ ಇದೆ. ಅವ್ರದ್ದೇ ಶಾಪಲ್ಲಿ ಇನ್ನೊಂದು ನಾನು ನೋಡಿದೆ. ಸೊ ಅವರು ಈ ಹ್ಯಾಂಡ್ಮೇಡ್ ರಿಸೈನ್ ಇರೋ ಚೈನ್ಗಳು ಮತ್ತು ಇಯರಿಂಗ್ಸ್ಗಳ ಕಲೆಕ್ಷನ್ಸ್ ಇಟ್ಟಿರು, ತುಂಬ ಚೆನ್ನಾಗಿಟ್ಟಿರು. ಬಟ್ ಆ ಪ್ರೈಸ್ ನೋಡಿ ಅಲ್ಲಿ 499 ಇತ್ತು. ಆದರೆ ಡಿಸ್ಕೌಂಟ್ ಮೇಲೆ ಕೊಡ್ಬೋದು ಅಂತ ನಾನು ಅಂದ್ಕೊಂಡೆ, ಬಟ್ ಯಾವುದೂ ಪರ್ಚೇಸ್ ಮಾಡಲಿಲ್ಲ. ಬಟ್ ಎಲ್ಲ ಕಲೆಕ್ಷನ್ಸ್ದು ಫ್ಲವರ್ ಕಲೆಕ್ಷನ್ಸ್ ಇತ್ತು. ಒರಿಜಿನಲ್ ಫ್ಲವರ್ಸ್ ಹಾಕಿ ಅದನ್ನು ಡಿಸೈನ್ ಮಾಡಿರೋದು. ಸೊ ನನಗೆ ಚೈನ್ಗಳಿಗಿಂತ ಇಯರಿಂಗ್ಸ್ ತುಂಬ ಇಷ್ಟ ಆಗಿತ್ತು, ಬಟ್ ಸ್ವಲ್ಪ ಓವರ್ ಪ್ರೈಸ್ಡ್ ಅನ್ನಿಸ್ತು. ಬಟ್ ದಟ್ಸ್ ಓಕೆ, ಎಲ್ಲೂ ಈ ಥರ ಕಲೆಕ್ಷನ್ ಸಿಗೋಲ್ಲ. ನೀವು ನೋಡ್ಬಿಟ್ಟು ತುಂಬ ಚೆನ್ನಾಗಿತ್ತು, ನನಗೆ ಅದು ಇಷ್ಟ ಆಯಿತು. ಸೊ ಇದು ಅಷ್ಟೇ ಬ್ಯೂಟಿಫುಲ್ ಫ್ಲವರ್ ಡಿಸೈನ್ ಇದು ಚೆನ್ನಾಗಿ ಅನಿಸುತ್ತೆ. ಟ್ರೆಡಿಷ್ನಲ್ ವೇರ್, ವೆಸ್ಟರ್ನ್ ಯಾವುದಕ್ಕಾದ್ರೂ ಯೂಸ್ ಮಾಡ್ಕೊಬೋದು. ಅದಾದಮೇಲೆ ಪಕ್ಕದಲ್ಲೇ ಕ್ರೋಶೆಟ್ದು ಡಾಲ್ಸ್ಗಳೆಲ್ಲ ಇಟ್ಟಿರೋ, ಫ್ಲವರ್ಸ್ ಎಲ್ಲ ಇಟ್ಟಿರೋ. ನಾನು ಅದನ್ನು ಒಂದು ಮೇಘನಂಗೆ ಕೊಟ್ಬಿಟ್ಟು ಅದನ್ನು ಇಟ್ಕೊಂಡು ಪೋಸ್ ಕೊಡು ಅಂತ ಕೊಟ್ಟಿದ್ದೆ. ಅವಳು ಚೆನ್ನಾಗಿ ಪೋಸ್ ಕೊಡ್ತಾಯಿದ್ಲು. ಮತ್ತು ಏನಾದ್ರು ಮಾಡಿಬಿಡ್ಚಿ ಅಂತ ಅಲ್ಲೇ ಇಟ್ಬಿಟ್ಟು ಮತ್ತೆಲ್ಲ ತೋರಿಸ್ತಾ ಇದೆ. ಅಲ್ಲೊಂದು ಎಲಿಫೆಂಟ್ ಇತ್ತು, ಸಕ್ಕತ್ತಾಗಿತ್ತು. ಅದು ತುಂಬ ಕ್ಯೂಟಾಗಿತ್ತು. ಯಾವ್ದಾದ್ರು ಚಿಕ್ಕ ಮಕ್ಳಿಗೆ ಕೊಡ್ಬೋದು. ನಾನು ಏನು ಪರ್ಚೇಸ್ ಮಾಡಲಿಲ್ಲ. ಅಲ್ಲಿ ಸ್ವಲ್ಪ ಓವರ್ ಪ್ರೈಸ್ಡ್ ಅನ್ನಿಸ್ತು ನನಗೆ. ಡೋನಟ್ ಇದೆಲ್ಲ ಮಾಡೋಕ್ಕೆ ಪೇಷನ್ಸ್ ಇರಬೇಕು, ಅದಕ್ಕೇ ನಾನು ತೊಗೊಳಕ್ಕೆ ಹೋಗಿಲ್ಲ. ಅದು ಹ್ಯಾಂಡ್ಮೇಡ್ ಅಲ್ವಾ, ಸ್ವಲ್ಪ ಜಾಸ್ತಿ ಪ್ರೈಸ್ ಇರುತ್ತೆ ಅಂತ. ಅದಿನ್ನು ಮುಂದೆ ಬಂದ ತಕ್ಷಣ ನಮಗೆ ಕೀ ಬಂಚ್ದು ಶಾಪ್
ಆ ಶಾಪಲ್ಲಿ ಲಬೂಬೂಸ್ ಕಲೆಕ್ಷನ್ಸ್ ಒಂದು ಸಿಕ್ಕಾಪಟ್ಟೆ ಇತ್ತು, ಬಟ್ ನಾನು ಅದನ್ನು ನೋಡೋಕ್ಕೆ ಭಯ ಆಗ್ತಿತ್ತು. ಅಲ್ಲಿ ಹಾಟ್ ವೀಲ್ಸ್ಗಳದ್ದು ಶಾಪ್ ಇತ್ತು, ಐ ಮೀನ್ ಕಲೆಕ್ಷನ್ಸ್ ಇಟ್ಟಿದ್ರು. ಸೊ ಅದು ತುಂಬ ಚೆನ್ನಾಗಿತ್ತು. ನಾನು ಇದನ್ನು ನಾರ್ಮಲ್ ಶಾಪಲ್ಲಿ ನೋಡಲಿಲ್ಲ, ಐ ಮೀನ್ ನಮ್ಮ ಏರಿಯಾದಲ್ಲೆಲ್ಲ ಇರೋ ಶಾಪ್ಸ್ ಎಲ್ಲ ಅಷ್ಟೊಂದೇನಿರಲಿಲ್ಲ, ಈ ಥರದ್ದೆಲ್ಲ ಇರ್ತಿತ್ತು. ಬಟ್ ಹಾಟ್ ವೀಲ್ಸ್ದು ಸ್ವಲ್ಪ ಕಡಿಮೆ ಇರ್ತಿತ್ತು. ಅದೇ ಶಾಪಲ್ಲಿ ಫೋನ್ ಕೇಸಸ್ ಎಲ್ಲ ಇಟ್ಕೊಂಡಿದ್ರು, ಸಖತ್ತಾಗಿ ಇಟ್ಕೊಂಡಿದ್ರು. ಬಟ್ ಇದು ನಾರ್ಮಲಾಗೂ ಸಿಗಬಹುದು ಆನ್ಲೈನಲ್ಲೂ, ಬಟ್ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಕಲೆಕ್ಷನ್ಸ್ ವೆರೈಟೀಸ್ ಎಲ್ಲ ಇರುತ್ತೆ. ಅಲ್ಲಿನ ಸ್ವಲ್ಪ ಮುಂದೆ ಪಾಸ್ ಆಗ್ತಾ ನಮಗೆ ಚಾರ್ಮ್ ಕಸ್ಟಮ್ ಮೇಡ್ ಚೈನ್ ಶಾಪ್ ಸಿಗುತ್ತೆ. ಸೊ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇರುತ್ತೆ. ನಮಗೆ 150 ರುಪೀಸು ಕೊಟ್ಟರೆ ನಮ್ಗೆ ಬೇಕಾಗಿರೋ 3 ಥರ ಚಾರ್ಮ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಅದ್ರಲ್ಲಿ ಚೈನ್ ಮಾಡಿಸ್ಕೊಬೋದು. ಸೊ ಈ ತುಂಬ ವೆರೈಟಿ ಇತ್ತು ಅದರಲ್ಲಿ. ಫ್ಲೋರಲ್, ಆಮೇಲೆ ನಮಗೆ ಕಾರ್ಟೂನ್ ಯಾವ್ದು ಇಷ್ಟನೋ ಅದೆಲ್ಲ ನಾವು ಯೂಸ್ ಮಾಡಿಕೊಂಡು ಒಂದು ಚೈನ್ ಮಾಡಿಸ್ಕೊಬೋದು. ಸೊ ಅಲ್ಲಿಂದ ಹಂಗೆ ಮುಂದೆ ಹೋದ್ವಿ. ಸ್ವಲ್ಪ ಸುಸ್ತಾಗ್ತಿತ್ತು ಅಂದ್ಬಿಟ್ಟು ಲೈಟಾಗಿ ಏನಾದ್ರು ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೋದ್ವಿ. ಅಲ್ಲಿ ಒಂದು ಬ್ಯೂಟಿಫುಲ್ ಶಾಪ್ ಸಿಕ್ತು ನಮಗೆ, ಬೇಕ್ರಿ ಟೈಪ್ ಆಫ್, ಬಟ್ ನಾಟ್ ಬೇಕ್ರಿ. ಅಲ್ಲಿ ಒಂದು ಕೇಕ್ ತೊಗೊಂಡ್ವಿ, ಮಫನ್ ಥರ. ಟ್ರೈ ಮಾಡೋಣ ಹೇಗಿರುತ್ತೆ ಅಂತ. ಚೀಸ್ ಕೇಕ್ಸ್ ಎಲ್ಲ ಇತ್ತು ಅಲ್ಲಿ ನೋಡ್ಬೋದು ನೀವು. ಕುನಾಫಾನೂ ಇತ್ತು, ಬಟ್ ನಾನು ಆಲ್ರೆಡಿ ಅದನ್ನು ಟೇಸ್ಟ್ ಮಾಡಿದ್ದೆ, ನನಗೇನು ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಸೊ ನಾನು ಅದನ್ನು ತೊಗೊಳ್ಳಿಲ್ಲ ಅಲ್ಲಿ. ಸೊ ನಾವು ಪ್ಲ್ಯಾನ್ ಮಾಡಿಕೊಂಡು ಒಂದು ಕೇಕ್ ತೊಗೊಂಡ್ವಿ, ಮಫನ್. ಸೊ ಅದು ತಿನ್ನೆ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು, ಆದರೆ ಹೊಟ್ಟೆ ತುಂಬ ಥರ ಲೈಕ್ ಸ್ವೀಟ್ ಹೊಟ್ಟೆ ತುಂಬಲ್ವಲ್ಲ, ಚಲೋ ಅದಕ್ಕೆ ಶಾಪಲ್ಲಿ ತಿಂದ್ಕೊಂಡು ಆಮೇಲೆ ಅಂದ್ಬಿಟ್ಟು ಬರೀ ಅದನ್ನು ಮಾತಾಡ್ಕೊಂಡು. ಸೊ ಗೈಸ್, ಈ ಶಾಪಲ್ಲಿ ನಾವು ಇವಾಗ ಟ್ರೈ ಮಾಡ್ತಾ ಇರೋದೇನೆಂದರೆ ಸಾಕರ್ ಮಫನ್. ಇದು ಫುಡ್ ರಿವ್ಯೂ ನಡೀತಾ ಇದೆ ಇವಾಗ. ನೈಸ್. ಔಟ್ ಆಫ್ 10 8. ವೈ ಟು ಕಟ್ ಡೌನ್. ಅಂಗಡಿ ಮುಂದೆ ಬೇಡ ನಂಗೂ. ಚಾಕ್ಲೇಟು ಇಲ್ಲಿದೆ, ಇಲ್ಲಿ ಬಿಸಿ ಇದೆ ಮಾಡಿ. ಚಾಕ್ಲೇಟ್ ಶೋಭಾ ಮುಂದೆ. ಅದನ್ನು ತಿಂದ್ಕೊಂಡು ಮುಂದೆ ಪಾಸ್ ಆಗುವಾಗ ಇನ್ನೊಂದು ಶಾಪ್ ಸಿಕ್ತು, ನೆಕ್ಲೆಸ್ ಶಾಪ್. ಸೊ ಅಲ್ಲಂತೂ ತುಂಬ ವೈಡ್ ರೇಂಜ್ ಆಗಿ ಕಲೆಕ್ಷನ್ಸ್ ಇತ್ತು, ಬಟ್ ಸ್ವಲ್ಪ ಬಿಟ್ ಓವರ್ ಪ್ರೈಸ್. ಬಟ್ ದಟ್ಸ್ ಓಕೆ, ಯಾಕಂದರೆ ಅವರು ಹ್ಯಾಂಡ್ ಮೇಡ್ ಮಾಡಿರೋದೆಲ್ಲನೂ. ಸೊ ಸ್ವಲ್ಪ ಬಿಟ್ ಪ್ರೈಸ್ ಎಕ್ಸ್ಪೆನ್ಸಿವ್ ಇತ್ತು. ಸೊ ದಟ್ಸ್ ಓಕೆ ಅಂದ್ಕೊಂಡು ನೋಡ್ತಾ ಇದ್ದೆ. ಕಲೆಕ್ಷನ್ಸು ಚೆನ್ನಾಗಿತ್ತು. ಸೊ ಆಫೀಸ್ ವೇರ್, ಕಾಲೇಜ್ ವೇರ್ಸ್ಗೆಲ್ಲ ಸಕ್ಕತ್ತಾಗಿತ್ತು. ಯುನೀಕ್ ಡಿಸೈನ್ಸ್ ಇತ್ತು. ಈ ಶಾಪ್ ಪಕ್ಕದಲ್ಲೇ ಇನ್ನೊಬ್ರು ಇದ್ದರು. ಆ ಪರ್ಸನ್ ಏನು ಮಾಡ್ತಾರೆ ಅಂದರೆ ಕಾರ್ಟೂನ್ ಸ್ಟೈಲಲ್ಲಿ ನಮ್ಮ ಡ್ರಾಯಿಂಗ್ ಏನಿದೆ, ನಮ್ಮದು ಇಮೇಜ್ ಏನಿದೆ ಅದನ್ನು ಬಿಡಿಸ್ಕೊಡ್ತಾರೆ. ನಾವು ಯಾವ್ದಾದ್ರು ಫೋಟೋಸ್ ತೋರಿಸಿದ್ರೆ ಅದನ್ನು ಬಿಡಿಸ್ಕೊಡ್ತಾರೆ. ಸೊ ಅಲ್ಲೊಬ್ರದ್ದು ಬಿಡಿಸ್ತಾಯಿದ್ರು, ಅದನ್ನು ನಾನು ಶೂಟ್ ಮಾಡ್ಕೊತಾ ಇದ್ದೆ. ಚೆನ್ನಾಗಿತ್ತು. ಈ ಒಂದು ಶಾಪ್ ಇದೆಲ್ಲ, ಇದ್ರ ಎದುರುಗಡೆನೇ ಅವ್ರು ಇಟ್ಕೊಂಡಿದ್ರು. ಅದ್ರ ಮುಂದೆ ಪಾಸ್ ಆದ ತಕ್ಷಣ ನಮ್ಗೆ ಇನ್ನೊಂದು ಸಿಗುತ್ತೆ, ಲೈಕ್ ಓಲ್ಡ್ ಕಾಯಿನ್ಸ್ ಏನಿದೆಲ್ಲ ಅದ್ರ ಕಲೆಕ್ಷನ್ಸ್ ಎಲ್ಲ ಕೊಡ್ತಾರೆ ಅವರು. ನಾನು ಕ್ಲಿಪ್ ತೊಗೊಳ್ಳೋಣ ಅಂತ ಬಂದೆ. ಸೊ ಆ ಕ್ಲಿಪ್ ಇಷ್ಟ ಆಗಿತ್ತು ನನಗೆ, ಅದನ್ನೇ ತೊಗೊಳ್ಳೋಣ ಅಂತ ಬಂದೆ. ಸೊ ಅದ್ರ ಜೊತೆ ಇದೆಲ್ಲ ಕಲೆಕ್ಷನ್ಸ್ ಇತ್ತು, ನೋಡ್ತಾ ಇದ್ವಿ ಹಂಗೆ. ಈ ಶಾಪ್ ಏನಂದರೆ ಟಿಬೇಟಿಯನ್ ಶಾಪು. ಸೊ ಟಿಬೇಟಲ್ಲಿ ಏನೇನು ಕಲೆಕ್ಷನ್ಸ್ ಇರುತ್ತೋ ಅದು ಇಲ್ಲಿರುತ್ತಂತೆ. ಸೊ ಅದನ್ನು ಚೆಕ್ಔಟ್ ಮಾಡೋಣ ಅಂತ ಬಂದಿದ್ವಿ. ಏನದು ನೀರು. ಅಯ್ಯೋ, ಕೋಲ್ಡ್ ಬೇರೆ ಕೊಟ್ಬಿಟ್ಟವ್ರೆ. ಬಾಯ್ ಬಾಯ್.